ವಿಧಾನ ಪರಿಷತ್ತಿನಲ್ಲಿ ನೆನೆ ನಡೆದದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಮುಖಭಂಗ ಆಯಿತು. ಬಿಕಾಸ್ ಪರಿಷತ್ತಿನಲ್ಲಿ 2 ಬಿಲ್ ಅನ್ನ ವಿಪಕ್ಷದವರು ಬೀಳಿಸಿದ್ರು. ಯಾಕಪ್ಪ ಅಂದ್ರೆ ಕಾಂಗ್ರೆಸ್ ಪಕ್ಷದವರು ಬಂದೇ ಇರಲಿಲ್ಲ, ಗೈರಾಜರಾಗಿದ್ರು ಅಂತ. ಬರ್ತಾ ಇದೆ ನೋಡಿ, ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ವಿಧಾನ ಪರಿಷತ್ತಿನಲ್ಲಿ ಸರ್ಕಾರಕ್ಕೆ ಮುಖಭಂಗ ಆಯಿತು. ಪರಿಷತ್ತಿನಲ್ಲಿ 2 ಬಿಲ್ ಅನ್ನ ಬೀಳಿಸುವಲ್ಲಿ ಸಕ್ಸಸ್ ಆದ್ರು ವಿಪಕ್ಷದವರು. ಬ್ರೇಕಿಂಗ್ ನ್ಯೂಸ್. ಇದು ಮೇಲ್ಮನೆಯಿಂದ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ಸಹಕಾರ ಇಲಾಖೆ ಮತ್ತು ಧಾರ್ಮಿಕ ದತ್ತಿ ಇಲಾಖೆಯ ತಿದ್ದುಪಡಿ ವಿಧೇಯಕ ವಿಧಾನಸಭೆಯಲ್ಲಿ ಪಾಸ್ ಆಗಿತ್ತು. ಆ ಬಿಲ್ ಪಾಸ್ ಆದ್ಮೇಲೆ ಆಸ್ ವಿ ಆಲ್ ನೋ, ಕೆಳಮನೆಯಲ್ಲಿ ಪಾಸ್ ಆದದ್ದು ಮೇಲ್ಮನೆಗೆ ಬರುತ್ತೆ, ಮೇಲ್ಮನೆಯಲ್ಲಿ ಪಾಸ್ ಆದ್ಮೇಲೆ ಮತ್ತೆ ಕೆಳಮನೆಗೆ ಬರುತ್ತೆ, ಅಲ್ಲಿಗೆ ಮುಗೀತು ಅಂತ ಅರ್ಥ. ಆದ್ರೆ ಇಲ್ಲಿ ಮೇಲ್ಮನೆಯಲ್ಲಿ ಬೀಳ್ತು. ವಿಧಾನಸಭೆಯಲ್ಲಿ ಪಾಸ್ ಆಗಿದಂತ ಬಿಲ್ ಪರಿಷತ್ತಿನಲ್ಲಿ ತಿರಸ್ಕಾರ ಆಯಿತು. ಅಲ್ಲಿಗೆ ಸರ್ಕಾರಕ್ಕೊಂದು ಮುಖಭಂಗ. ತುಂಬಾ ಜನ ಯಾರ್ಯಾರು ಬಂದಿರಲಿಲ್ಲ ಪರಿಷತ್ತಿನಲ್ಲಿ, ಆಗ ಅವರ ವಿರುದ್ಧ ಈಗ ಸರ್ಕಾರ ಏನು ಮಾಡುತ್ತೆ, CM ಏನು ಮಾಡ್ತಾರೆ ಅನ್ನೋದು ಈಗಿರುವಂತಹ ಕುತೂಹಲ. ವಿಧಾನ ಪರಿಷತ್ತಿನಲ್ಲಿ ಬಿಲ್ ಬೀಳೋಕ್ಕೆ ಕಾರಣ ಏನು? ಅಫ್ಕೋರ್ಸ್ ಸಿಂಪಲ್ ಲಾಜಿಕ್, ಅಲ್ಲಿ ಕೋರಂ ಬೇಕೇ ಬೇಕು, ಚೆಕ್ಮೇಟ್ ಕೊಡುತ್ತೆ ಅಂತ. ಬರ್ತಾ ಇದೆ ನೋಡಿ ಮಗದೊಂದು ಬ್ರೇಕಿಂಗ್ ನ್ಯೂಸ್. ವಿಧಾನ ಪರಿಷತ್ತಿನಲ್ಲಿ ವಿಧಾನಸಭೆಯಲ್ಲಿ ಪಾಸ್ ಆಯಿತು, ಆದರೆ ಮೇಲ್ಮನೆಗೆ ಬಂದ ಮೇಲೆ ಆ ಬಿಲ್ ಅನ್ನ ಬೀಳಿಸಿದ್ರು. ಬಿಜೆಪಿ JDS ಚೆಕ್ಮೇಟ್ ಕೊಡುತ್ತೆ ಅಂತ ಗೊತ್ತಿದ್ರು, ಯಾಕೆ ಅದ್ರ ಬಗ್ಗೆ ಅಲರ್ಟ್ ಆಗಿರ್ಲಿಲ್ಲ, ನಿರ್ಲಕ್ಷ್ಯವನ್ನ ಯಾಕೆ ವಹಿಸಿದ್ರು? ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್ ನಂಬರ್ 2. ನಿನ್ನೆ ಶುಕ್ರವಾರ ಅಂತ ಪರಿಷತ್ತಿಗೆ ಮಧ್ಯಾಹ್ನವೇ ಕೈ ಸದಸ್ಯರು ಗೈರು. ಬಾಬಾ ವೀಕೆಂಡ್ ಅವಾಗಲೇ ಶುರುವಾಯ್ತು, ಅವ್ರಿಗೆ ಬಂದೇ ಇಲ್ಲ. ಆ ಪರಿಸ್ಥಿತಿಗೋಸ್ಕರ ಕಾಯ್ತಾ ಇದ್ರು ವಿಪಕ್ಷದವರು. ಪರಿಸ್ಥಿತಿ ನೋಡಿಕೊಂಡು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸಿದ್ರು ವಿಪಕ್ಷದವರು. ಬಹುತೇಕರು ಗೈರಾದ ಹಿನ್ನೆಲೆಯಲ್ಲಿ ಧ್ವನಿ ಮತದ ಮೂಲಕ ಬಿಲ್ ಮಂಡನೆ ಮಾಡಿದ್ರು. ಬಿಲ್ ಪರವಾಗಿ ಕಡಿಮೆ ಧ್ವನಿ ಮತಗಳು ಬಂದಿದ್ರಿಂದ ಅಲ್ಲಿಗೆ ತಿರಸ್ಕಾರ ಆಯಿತು. ಸಹಕಾರ ಇಲಾಖೆ, ಧಾರ್ಮಿಕ ದತ್ತಿ ಇಲಾಖೆಯ ಬಿಲ್ ತಿರಸ್ಕಾರವಾಗಿದೆ ಅಂತ ಘೋಷಣೆ ಮಾಡಿದ್ರು ಸಭಾಪತಿಗಳು. ನೀವು ನೋಡ್ತಿರುವಂತಹ ಆ ದೃಶ್ಯ, ಅದನ್ನು ತೋರಿಸ್ತೀವಿ ನೋಡಿ. ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿರುವ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ವಿಧೇಯಕ 2024 ಅನ್ನು ಪರ್ಯಾಲೋಚಿಸಬೇಕೆಂದು ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಇಲ್ಲ ಎನ್ನುವರ ಪರವಾಗಿದೆ, ಪ್ರಸ್ತಾವವು ಇಲ್ಲ ಎನ್ನುವರ ಪರವಾಗಿದೆ, ಪ್ರಸ್ತಾವನೆಯು ತಿರಸ್ಕೃತವಾಗಿದೆ. ಪ್ರಶ್ನೆ ಏನೆಂದರೆ, ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿರುವ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ವಿಧೇಯಕ 2024 ಅನ್ನು ಪರ್ಯಾಲೋಚಿಸಬೇಕೆಂದು ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಇಲ್ಲ ಎನ್ನುವರ ಪರವಾಗಿದೆ, ಪ್ರಸ್ತಾವವು ಇಲ್ಲ ಎನ್ನುವರ ಪರವಾಗಿದೆ, ಪ್ರಸ್ತಾವನೆಯು ತಿರಸ್ಕೃತವಾಗಿದೆ. ವಿಸ್ತಾರ ನ್ಯೂಸ್ನ ಈ ಕ್ಷಣ ನೋಡ್ತಿರುವಂತಹ ಕರ್ನಾಟಕದ ಕೋಟ್ಯಾಂತರ ಜನಕ್ಕೂ ಅರ್ಥ ಆಗುತ್ತೆ. ಹೌದು ಅನ್ನೋ ಪದ ಕೇಳಿಸ್ತಾ ಇಲ್ಲ ನಮಗೆ, ಆದ್ರೆ ಇಲ್ಲ ದೊಡ್ಡ ಮಟ್ಟದಲ್ಲಿ ಕೇಳಿಸ್ತು. ಅಲ್ಲಿಗೆ ಆ ಪ್ರಸ್ತಾವನೆ ಇಲ್ಲ ಅನಿಸ್ಕೊಳ್ತು. ಹಾಗಾದ್ರೆ ಪರಿಷತ್ತಿನಲ್ಲಿ ಏನಾಯ್ತು? ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಯಾಕೆ ಕೋಪ ಮಾಡ್ಕೊಂಡಿದ್ದಾರೆ? ಬರ್ತಾ ಇದೆ ನೋಡಿ ಮುಂದುವರೆದ ಭಾಗ, ಮಗದೊಂದು ಬ್ರೇಕಿಂಗ್ ನ್ಯೂಸ್. ಪರಿಷತ್ತಿನ ಸದಸ್ಯರ ನಡುವೆ CM ಮತ್ತು DCM ಈಗ ಕೆಂಡಾಮಂಡಲಾಗಿದ್ದಾರೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 3. ವಿಧಾನ ಪರಿಷತ್ತಿನಲ್ಲಿ ನಿನ್ನೆ ನಡೆದಿರುವಂತಹ ಬೆಳವಣಿಗೆ, ಸದಸ್ಯರು ಸದನದಲ್ಲಿ ಇದ್ದಿದ್ರೆ ಈ ಪರಿಸ್ಥಿತಿ ಆಗ್ತಿರ್ಲಿಲ್ಲ. ಎಕ್ಸಾಕ್ಟ್ಲಿ ಕರೆಕ್ಟ್, ಸಿಂಪಲ್ ಕ್ಯಾಲ್ಕುಲೇಷನ್ ಅದು. ಧ್ವನಿ ಮತದ ಮೂಲಕ ವಿಧೇಯಕ ಅಂಗೀಕಾರವಾಗ್ತಾ ಇತ್ತು. ಕಾಂಗ್ರೆಸ್ ಸದಸ್ಯರ ನಡುವೆ CM DCM ಫುಲ್ ಗರಂ. ಸೂಚನೆ ಕೊಟ್ಟಿದ್ದರು, ಆ ಲೆಕ್ಕಾಚಾರ ಗೊತ್ತಿದ್ದರೂ ಯಾಕಿರ್ಲಿಲ್ಲ? ಇದೇನು ದೊಡ್ಡ ರಾಕೆಟ್ ಸೈನ್ಸ್ ಅಲ್ವಲ್ಲ.
ಹೆಂಗಪ್ಪ ಜೋಡಿಸೋದು, ಹೆಂಗ್ ಕಂಡಕ್ಟರ್ ಆಗುತ್ತೆ, ಎಲ್ಲೇನಾಗುತ್ತೆ ಅಂತ ತಿಳ್ಕೊಳಕ್ಕೆ. ಅಲ್ಲಿಗೆ ಎಲ್ಲಿ ಕೋರಮ್ ಇಲ್ಲ, ಅಲ್ಲಿಗೆ ಹೊಟ್ಟೋಗುತ್ತೆ ಆಟೋಮೆಟಿಕ್ ಆಗಿ. ಧ್ವನಿ ಮತದ ಮೂಲಕ ಈ ತರ ಅಂಗೀಕಾರ ಆಗಬೇಕು ಅಂತ ಗೊತ್ತಿರುತ್ತೆ. ಅದ್ರ ಯಾಕೆ ಹಿಂಗಾಯ್ತು? ಲೆಟ್ಸ್ ಗೋ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕೋಣ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಮಾರುತಿ ಪಾವಗಡ ಬೆಳಂಬೆಳಗ್ಗೆ ಈಗಾಗಲೇ ಆನ್ ಗ್ರೌಂಡ್ ರಿಪೋರ್ಟಿಂಗ್ ಅಲ್ಲಿದ್ದಾರೆ, ನನ್ನ ಜೊತೆ ಲೈವ್ ಜಾಯಿನ್ ಆಗ್ತಿದ್ದಾರೆ. ಮಾರುತಿ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಈ ಲೆಕ್ಕಾಚಾರ ಏನು ಯಾರಿಗೂ ಗೊತ್ತಿಲ್ವಾ? ಗೊತ್ತಿರುತ್ತೆ. ಧ್ವನಿ ಮತಕ್ಕೆ ಹಾಕ್ತಾರೆ, ಆಗ ನಾವು ಹೌದು ಅನ್ನಬೇಕು, ಇಲ್ಲದೆ ಹೋದ್ರೆ ಇಲ್ಲ ಅಂದ್ಬಿಡ್ತಾರೆ. ಇಲ್ಲಿ ಮೇಲ್ಮನೆಗೆ ಬಂದಿರೋದು ಅಲ್ಲಿಗೆ ಡಿಸ್ಮಿಸ್ ಆಗೋಗುತ್ತೆ ಅಂತ. ಯಾಕೆ? ಇದು ಪೂರ್ವ ನಿರ್ಧಾರಿತವಾದದ್ದ ಅಥವಾ ಅಸಡ್ಡೆ, ನಿರ್ಲಕ್ಷ್ಯ, ಬಿಡ ಅನ್ನುವ ಆಲೋಚನೆ ಮನಸ್ಥಿತಿಯಲ್ಲಿ ಕಾಂಗ್ರೆಸ್ನವ್ರು ಇದ್ದಾರಾ? ಏನಾಯ್ತು ಎಕ್ಸಾಕ್ಟ್ ಆಗಿ? ನೆನೆ ಹರೀಶ್ ನಾಗರಾಜ್, ವೆರಿ ಗುಡ್ ಮಾರ್ನಿಂಗ್. ಬಹಳಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತು, ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ವಿಧಾನಸಭೆಯಲ್ಲಿ ಆಕ್ಷೇಪ ವ್ಯಕ್ತಪಡಿಸಿದ್ರು ಕೂಡ ವಿಧಾನಸಭೆಯಲ್ಲಿ ಸಂಖ್ಯಾಬಲ ಇದ್ದಿದ್ರಿಂದ ಕಾಂಗ್ರೆಸ್ ಎರಡೂ ಕಾಯ್ದೆಗಳನ್ನ ಅಲ್ಲಿ ಅಂಗೀಕಾರ ಮಾಡ್ಕೊಂಡಿತ್ತು. ಆ ಅಂಗೀಕಾರ ಮಾಡ್ಕೊಂಡಿದ್ದಂತಹ ಎರಡು ತಿದ್ದುಪಡಿ ವಿಧೇಯಕಗಳನ್ನ ವಿಧಾನ ಪರಿಷತ್ತಲ್ಲಿ ಅಂಗೀಕಾರ ಮಾಡಿಸ್ಕೊಂಡು ಅದನ್ನ ಕಾಯ್ದೆ ರೂಪವಾಗಿ ಹೊರಗಡೆಗೆ ತಗೊಂಡು ಬರ್ಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರದಲ್ಲಿ ಇದ್ರು. ಆದ್ರೆ ಮೊನ್ನೆ ನಡೆದಂತಹ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಪರಿಷತ್ ಸದಸ್ಯರಿಗೆ ಸೂಚನೆಯನ್ನು ಕೂಡ ಕೊಡ್ತಾರೆ. ಸ್ವತಃ ಡಿ ಕೆ ಅವರೇ ಕೊಡ್ತಾರೆ, ಪರಿಷತ್ತಲ್ಲಿ ಸಕ್ರಿಯವಾಗಿ ಸದಸ್ಯರು ಬರ್ತಾ ಇಲ್ಲ. ನಮ್ಮ ವಿಧೇಯಕಗಳಿಗೆ ವಿಧಾನಸಭೆಯಲ್ಲಿ ಕೆಲವೊಂದಷ್ಟು ವಿಧೇಯಕಗಳಿಗೆ ಆಕ್ಷೇಪವನ್ನ ಬಿಜೆಪಿಯವರು ಹಾಗೂ ಜೆಡಿಎಸ್ ಅವರು ಸೇರಿ ವ್ಯಕ್ತಪಡಿಸಿದ್ರು ಕೂಡ ಇಲ್ಲಿ ನಮ್ಮ ಸಂಖ್ಯಾಬಲ ಇದ್ದಿದ್ರಿಂದ ನಾವು ಪಾಸ್ ಮಾಡ್ಕೊಂಡಿದ್ವಿ. ವಿಧಾನ ಪರಿಷತ್ತಲ್ಲಿ ಅವುಗಳನ್ನ ಪಾಸ್ ಮಾಡ್ಕೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ ಅಂತ. ಒಂದು, ಸಹಕಾರ ಇಲಾಖೆಯಿಂದ ಮಂಡಿಸಿದಂತಹ ತಿದ್ದುಪಡಿ ವಿಧೇಯಕ ಮೊನ್ನೆ ಅಷ್ಟೇ ಅದು ತಿರಸ್ಕಾರ ಆಗಿತ್ತು. ಅದಾದ ಬಳಿಕ ಹಿಂದೆ ಸಾರಿಗೆ ಮತ್ತೆ ಮುಜರಾಯಿ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಮಂಡನೆ ಮಾಡಿದಂತಹ ವಿಧೇಯಕವು ಕೂಡ ನಿನ್ನೆ ಬಿದ್ದೋಗುತ್ತೆ ಅನ್ನುವಂತ ಒಂದು ಆತಂಕ ಇತ್ತು. ಹೀಗಾಗಿ ಮೊನ್ನೆ ಎಚ್ಚರಿಕೆ ಸಂದೇಶವನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ರು ಕೂಡ ಪರಿಷತ್ ಸದಸ್ಯರಿಗೆ ಕೊಟ್ಟಿದ್ರು. ಆದ್ರೆ ಕಾಂಗ್ರೆಸ್ನ ಪರಿಷತ್ ಸದಸ್ಯರು ಇದನ್ನ ನಿರ್ಲಕ್ಷ್ಯ ಮಾಡದಂತೆ ಕಾಣಿಸ್ತಾ ಇದೆ. ನಿನ್ನೆ ಮಧ್ಯಾಹ್ನದ ಬಳಿಕ ಕೇವಲ 6 ಜನರನ್ನ ಹೊರತುಪಡಿಸಿದ್ರೆ ಪರಿಷತ್ನ ಯಾವ ಸದಸ್ಯರು ಕೂಡ ಪರಿಷತ್ ಕಲಾಪದಲ್ಲಿ ಭಾಗವಹಿಸಿರ್ಲಿಲ್ಲ. ಸಹಜವಾಗಿ ಯಾವುದೇ ಶುಕ್ರವಾರ ಆದಾಗ ಮಧ್ಯಾಹ್ನ 1 ಗಂಟೆಗೆ ಪರಿಷತ್ ಕಲಾಪ ಮುಂದೂಡುತ್ತೆ. ಆದ್ರೆ ನಿನ್ನೆ ಬಿಜೆಪಿ ಮತ್ತೆ ಜೆಡಿಎಸ್ ಬಹಳಷ್ಟು ಚೆನ್ನಾಗಿ ಸ್ಟ್ರಾಟಜಿ ಮಾಡ್ಕೊಂಡು ಬಂದಿದ್ರು. ವಿಧಾನಸಭೆಯಲ್ಲಿ ಯಾವ ರೀತಿಯಾಗಿ ನಮ್ಗೆ ಮುಜುಗರ ಮಾಡೋದಕ್ಕೆ ಕಾಂಗ್ರೆಸ್ ಅವರು ಕಾರಣಕರ್ತರಾದ್ರು. ವಿಧಾನ ಪರಿಷತ್ ಅಲ್ಲಿ ಯಾವುದೇ ಕಾರಣಕ್ಕೂ ನಾವು ಆ 2 ಬಿಲ್ಲುಗಳನ್ನ ಪಾಸ್ ಮಾಡೋದಕ್ಕೆ ಬಿಡಬಾರ್ದು ಅನ್ನುವಂಥದ್ದು. ಅದರಲ್ಲೂ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಬಹಳಷ್ಟು ಇವರು ಕೂಡ ಮನವಿ ಮಾಡ್ಕೊಂಡ್ರು. ಇದರಲ್ಲಿ ಕೆಲವೊಂದಷ್ಟು ತಪ್ಪುಗಳಿದಾವೆ, ಉಂಡಿ ಹಣಕ್ಕೆ ನೀವ್ಯಾಕೆ ಕೈ ಹಾಕ್ತಾ ಇದ್ದೀರಾ, ಅದು ಈ ಹಿಂದೆ ಏನು 5% ಇತ್ತು ಅಷ್ಟನ್ನ ಮಾತ್ರ ತೆಗೆದುಕೊಳ್ಳಿ ಅನ್ನುವಂತ ಒಂದು ಮನವಿಯನ್ನ ಮಾಡ್ಕೊಂಡ್ರು. ಯಾವಾಗ ಮನವಿಯನ್ನ ತೆಗೆದುಕೊಳ್ಳಿಲ್ವೋ ಆ ಸಂದರ್ಭದಲ್ಲಿ ಧ್ವನಿಮತಕ್ಕೆ ಹಾಕಿದ್ರು. ಆದ್ರೆ ಇಲ್ಲಿ 2 ಆಪ್ಷನ್ ಇದ್ವು. ಒಂದು ಧ್ವನಿಮತಕ್ಕೆ ಹಾಕುವಂತದ್ದು, ಮತ್ತೊಂದು ತಲೆ ಎಣಿಕೆ ಹಾಕುವಂತದ್ದು. ಆದ್ರೆ ತಲೆ ಎಣಿಕೆ ಯಾವಾಗ ಅಂತ ಹೇಳಿದ್ರೆ ಇಬ್ಬರಿಗೂ ನೇರ ಟಕಾಫರ್ ಇದ್ದಾಗ, ಅಂದ್ರೆ ಇವ್ರದ್ದು ಒಂದು 30 ಸದಸ್ಯರಿದ್ದು ಅವ್ರದ್ದು 29-28 ಸದಸ್ಯರಿದ್ದಾಗ ತಲೆ ಎಣಿಕೆ ಮಾಡುವಂತಹ ಅವಶ್ಯಕತೆ ಇರುತ್ತೆ. ಅದನ್ನ ಆಡಳಿತ ಪಕ್ಷದವರು ಅದನ್ನ ಒತ್ತಾಯ ಮಾಡ್ಬೇಕಾಗುತ್ತೆ. ನಿನ್ನೆ ಆಡಳಿತ ಪಕ್ಷದವರು ಆ ಒತ್ತಾಯ ಮಾಡುವಂತಹ ಒಂದು ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ. ಸದಸ್ಯರು ಗೈರು ಹಾಜರಾಗಿದ್ರು. ಜೊತೆಗೆ ಪರಿಷತ್ನ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಬಿಜೆಪಿ ಸದಸ್ಯರನ್ನ ಮನವೊಲಿಕೆ ಮಾಡೋದ್ರಲ್ಲಿ ಇಲ್ಲಿ ಒಂದು ಸಂಖ್ಯಾಬಲ ಇರಬೇಕು. ಸಂಖ್ಯಾಬಲ ಇಲ್ಲದೆ ಇದ್ದಾಗ ವಿಪಕ್ಷಗಳನ್ನ ಮನವೊಲಿಸುವಂತ ಒಂದು ಕೆಲಸ ಆಗ್ಬೇಕು. ನಿನ್ನೆ ಕಾಂಗ್ರೆಸ್ ಸರ್ಕಾರದಿಂದ 2 ಕೂಡ ಎಡವಟ್ಟುಗಳಾಗಿರುವಂತದ್ದು. ಒಂದು, ಅವರನ್ನ ಸಹಕಾರಕ್ಕೆ ತೆಗೆದುಕೊಳ್ಳದೆ ಇರುವಂತದ್ದು, ಮತ್ತೊಂದು ಪರಿಷತ್ ಸದಸ್ಯರ ಕಾಂಗ್ರೆಸ್ ಸದಸ್ಯರು ಗೈರು ಆಗಿದ್ದರಿಂದ ಈ ಸಮಸ್ಯೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.